ನಿನ್ನೆ 19ನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದರೆ ಇದೊಂದು ಅತ್ಯಂತ ಹೀನವಾದಂಥ ಕೃತ್ಯ. ಇದು ಈ ದೇಶದ್ರೋಹಿ ಕೃತ್ಯ, ಇದು ಹಿಂದೂ ದ್ರೋಹಿ ಕೃತ್ಯ. ಇದು ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ, ಇದು ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲೆಸೆದಿದ್ದು ಅಂತ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂಥ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇವೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಎಸೆಯೋದು ಅಂತಂದ್ರೆ ಎಂಥ ನೀಚರು, ಎಂಥ ದ್ರೋಹಿಗಳು. ಇವರನ್ನ, ಈ ಮಾನಸಿಕತೆಯನ್ನು ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ, ಒಟ್ಟಾಗಿ, ಒಂದಾಗಿ ಉತ್ತರ ಕೊಡಬೇಕಾಗಿದೆ. ಈ ಕೈಗಳಿಗೆ, ಕಲ್ಲು ಎಸೆಯುವಂಥ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ. ಅವರನ್ನು ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂತಹ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಛತ್ರಪತಿ ಶಿವಾಜಿಗೆ ಅವಮಾನ ಅಂತಂದ್ರೆ ಹಿಂದೂ ಸಮಾಜಕ್ಕೆ ಅವಮಾನ, ದೇಶಕ್ಕೆ ಅವಮಾನ. ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸಲೇಬೇಕು, ವಿರೋಧಿಸಲೇಬೇಕು. ಯಾವ ಜಿಹಾದಿ ಮಾನಸಿಕತೆಯ ಕಲ್ಲೆಸುವಂತಹ ಮಾನಸಿಕತೆಯವರಿಗೆ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಅತ್ಯಂತ ಹೀನವಾದಂಥ ಕೃತ್ಯ. ಯಾರು ಮಾಡಿದ್ದಾರೆ ಅವರನ್ನ ಸುಮ್ಮನೆ ಬಿಡಬಾರದು. ಬರೇ ಒಬ್ಬ SP ಮೇಲೆ ಕಲ್ಲು ಎಸೆದಂಥದ್ದಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿದಂಥದ್ದು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಖಂಡನೀಯ, ವಿರೋಧ ಮಾಡುವಂತಹದ್ದು ಪ್ರತಿಯೊಬ್ಬರು ಕರ್ತವ್ಯ ಅಂತ ಅನ್ನುವಂಥದ್ದು ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.